ಹಾಸನದ ಬೇಲೂರಿನಲ್ಲಿ ಗಣಪತಿ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಿಳೆಯೊಬ್ಬರು ಬಂದು ದೇವರ ವಿಗ್ರಹದ ಮೇಲೆ ಚಪ್ಪಲಿ ಇಟ್ಟಂತ ದೃಶ್ಯ ಸೆರೆಯಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಗಳು. ಗಣೇಶ ಮೂರ್ತಿ ಮೇಲೆ ಚಪ್ಪಲಿಯನ್ನು ಇಟ್ಟಿದ್ದಾರೆ ಮಹಿಳೆಯ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರು. ತಪ್ಪಿತಸ್ಥರನ್ನ ಬಂಧಿಸುವಂತೆ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾರೆ. ಆರೋಪಿಯನ್ನ ಬಂಧಿಸದೇ ಇದ್ದಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮಹಿಳೆ ಯಾರದ್ದಾದ್ರೂ ಒತ್ತಡ ಇತ್ತ, ಆ ಮಹಿಳೆಗೆ ಯಾರಾದ್ರೂ ಒತ್ತಡ ಹೇರಿ ಕಳುಹಿಸಿದ್ರ, ಆಸೆ ಆಮಿಷಗಳನ್ನ ತೋರಿ ಅಲ್ಲಿ ಕಳುಹಿಸಿದ್ರ ಕೂಡಲೇ ಪರಿಶೀಲನೆ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತಾರೆ. ಶೀಘ್ರವೇ ಪ್ರಕರಣ ಇತ್ಯರ್ಥಪಡಿಸುವಂತೆ ಅಲ್ಲಿನ ಶಾಸಕರು ಆಗ್ರಹವನ್ನ ಮಾಡಿದ್ದಾರೆ. ಪ್ರಕರಣದ ಬಗ್ಗೆ ತಪ್ಪಿತಸ್ಥರಿಗೆ ಕೂಡಲೇ ಶಿಕ್ಷೆ ಆಗಬೇಕು. ಗಮನಿಸ್ತಾ ಇರಬಹುದು, ಮಹಿಳೆಯೊಬ್ಬರು ಮುಖಕ್ಕೆ ಬಟ್ಟೆ ಹಾಕೊಂಡು ಬರ್ತಾರೆ. ಆ ಮಹಿಳೆ ಬರ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಮಹಿಳೆಯನ್ನ ಇಷ್ಟು ಹೊತ್ತಲ್ಲಿ ಕಳಿಸಿದ್ ಯಾರು ದೇವಸ್ಥಾನದ ಬಳಿಗೆ? ಆ ಮಹಿಳೆಯೇ ಸ್ವಯಂ ಪ್ರೇರಿತವಾಗಿ ಅಲ್ಲಿಗೆ ಬಂದ್ರ. ಬರೋ ಸಂದರ್ಭದಲ್ಲಿ ಮುಖ ಮುಚ್ಕೊಳ್ಬೇಕು ಎನ್ನುವಂಥ ಅರಿವು ಅವರಿಗಿತ್ತು. ಸದ್ಯ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕೆ ಆ ಮಹಿಳೆ ದೇವರ ವಿಗ್ರಹದ ಮೇಲೆ ಚಪ್ಪಲಿಯನ್ನು ಇಟ್ಟರು? ಆಕೆಯನ್ನು ಕಳುಹಿಸಿದ್ಯಾರು? ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಆ ಮಹಿಳೆ ಮುಖಕ್ಕೆ ಬಟ್ಟೆಯನ್ನು ಹಾಕ್ಕೊಂಡು ಬಂದಿದ್ಲು. ಮುಖಕ್ಕೆ ಬಟ್ಟೆಯನ್ನು ಹಾಕಿಕೊಂಡು ಬಂದು ದೇವರ ವಿಗ್ರಹದ ಮೇಲೆ ಚಪ್ಪಲಿಯನ್ನು ಇಟ್ಟೋದ್ಲು ಎನ್ನುವಂಥದ್ದು ಗೊತ್ತಾಗಿದೆ. ಗಣೇಶ ಮೂರ್ತಿ ಮೇಲೆ ಚಪ್ಪಲಿ ಇಟ್ಟಿದ್ದಾರೆ ಮಹಿಳೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇದೇ ಮಹಿಳೆ ಅಂತೇಳಿ ಈಗ ಶಂಕೆ ವ್ಯಕ್ತವಾಗಿದೆ.